ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಬಿಜೆಪಿಗೆ ಶಾಕ್ ಎದುರಾಗಿದೆ. ಯಾಕಂದ್ರೆ 1800 ಕೋಟಿಯನ್ನ ಕೊಟ್ಟಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ಅಂತ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಈ ಕಪ್ಪವನ್ನ ಬಿಜೆಪಿ ಹೈಕಮಾಂಡ್ಗೆ ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ ಅಂತ ಈಗ ಆರೋಪವನ್ನ ಮಾಡಲಾಗ್ತಾ ಇರೋದು. ಅದು ಸಾವಿರಾರು ಕೋಟಿ 1800 ಕೋಟಿ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಜೆಪಿ ಹೈಕಮಾಂಡ್ಗೆ. ಈ ಹಣವನ್ನ ತಲುಪಿಸಿದ್ದಾರೆ ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೀಗ ಗಂಭೀರ ಆರೋಪ ಎದುರಾಗಿದೆ. ಬಿಎಸ್ವೈ ಡೈರಿಯನ್ನ ಇದೀಗ ಕಾಂಗ್ರೆಸ್ ಬಿಚ್ಚಿಟ್ಟಿದೆ. ರಾಜನಾಥ್ ಸಿಂಗ್ ಅದರಲ್ಲಿ 100 ಕೋಟಿ ಹಣವನ್ನ ಸಂದಾಯ ಮಾಡಿದ್ದಾರೆ. ಮುರಳಿ ಮನೋಹರ್ ಜೋಶಿ ಅವರಿಗೆ 50 ಕೋಟಿ ಹಣವನ್ನ ಸಂದಾಯ ಮಾಡಲಾಗಿದೆ ಅಂತ ಡೈರಿಯಲ್ಲೇ ಉಲ್ಲೇಖ ಇದೆ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೂ ಕೂಡ 50 ಕೋಟಿ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಇನ್ನು ಜೇಟ್ಲಿ ಹಾಗೇನೆ ಗಡ್ಕರಿಗೆ ತಲಾ 150 ಕೋಟಿ ಸಂದಾಯ ಮಾಡಲಾಗಿದೆ ಅಂತ ದೆಹಲಿಯಲ್ಲಿ ಕಾಂಗ್ರೆಸ್ನ ವಕ್ತಾರ ಸುರ್ಜೇವಾಲಾ ಗಂಭೀರ ಆರೋಪವನ್ನ ಯಡಿಯೂರಪ್ಪ ಅವರ ಮೇಲೆ ಮಾಡಿದ್ದಾರೆ. ಇಷ್ಟು ದಿನ ಬಿಜೆಪಿಯವರು ಹೇಳ್ತಾ ಇದ್ರು ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲಿ ದೋಸ್ತಿ ರಾಜಕಾರಣದಲ್ಲಿ ಯಾವ ರೀತಿ ಕಾಂಗ್ರೆಸ್ 10% 20% ಗವರ್ಮೆಂಟ್ ಅನ್ನ ನಡೆಸಿ ಅಲ್ಲಿಗೆ ಹಣವನ್ನ ತಲುಪಿಸ್ತಾ ಇದೆ ಅಂತ. ಇದೀಗ ಯಡಿಯೂರಪ್ಪ ಅವರ ಮೇಲೆ ಗಂಭೀರ ಆರೋಪವನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ. ಕಾಂಗ್ರೆಸ್ನ ವಕ್ತಾರ ಇದೀಗ ಆ ಡೈರಿ ರಹಸ್ಯವನ್ನ ಬೆಚ್ಚಿಟ್ಟಿದ್ದಾರೆ. ಎಲ್ರಿಗೂ ಕೂಡ ಅಂದ್ರೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ನಾಯಕರಿಗೆ ಯಾವ ರೀತಿ ಹಣ ಸಂದಾಯ ಆಗಿದೆ, ಅದು ಕೂಡ 1800 ಕೋಟಿಯಷ್ಟು ಹಣವನ್ನ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಕೋಟಿ ಹಣವನ್ನ ಕೊಟ್ಟಿದ್ದಾರೆ ಅಂತ ಡೈರಿಯಲ್ಲಿ ಉಲ್ಲೇಖವನ್ನ ಯಡಿಯೂರಪ್ಪ ಅವರೇ ಮಾಡಿದ್ದಾರೆ ಅಂತ ಗಂಭೀರ ಆರೋಪವನ್ನ ಇದೀಗ ಕಾಂಗ್ರೆಸ್ ಮಾಡಿದೆ. फरवरी 2017 को भारतीय राष्ट्रीय कांग्रेस के इसी मंच से जेलबर्ड येदियुरप्पा जी और स्वर्गवासी अनंत कुमार जी का एक वीडियो हमने रिलीज किया था और उस वीडियो में यह साफ था कि 1000 करोड़ रुपए से अधिक की रिश्वत भारतीय जनता पार्टी के नेतृत्व को दी गई है और इस बारे में एक डायरी भी है. मैं उस वीडियो की ट्रांसक्रिप्ट जो हमने रिलीज की थी 12 फरवरी 2017 में के जो वीडियो की ट्रांसक्रिप्ट है वो आपको पढ़कर सुनाना चाहूंगा. एंड इट सेज अनंत कुमार, व्हेन इन पावर यू हैव ऑल्सो पेड मनी, आई हैव ऑल्सो पेड मनी. When did I say I have not paid? But not rupees 1000 crore. But one has to then tell how much has been paid. Yediyurappa laughs. Then the last part of the conversation is very important. Anant Kumar, if you light a small spark, it will spread like wildfire. No one will believe that rupees 1000 crore has not been given. All will say it has been given. Yediyurappa, let the diary come out. I read it again. Yediyurappa, let the diary come out. Anant Kumar, yes. Until elections they will have to keep answering. Let them do it. 14 फरवरी ಕಾಂಗ್ರೆಸ್ನ ಈ ಆರೋಪದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಧರಣೇಶ್, ಚುನಾವಣೆ ಟೈಮ್ನಲ್ಲೇ ಗಂಭೀರ ಆರೋಪವನ್ನ ಈಗ ಕಾಂಗ್ರೆಸ್ ಮಾಡಿದೆ. ಈಗ ಆ ಡೈರಿ ವಿಚಾರವನ್ನ ಕಾಂಗ್ರೆಸ್ ಎತ್ಕೊಂಡಿದೆ. ಹಾಗಾದ್ರೆ ಆ ಡೈರಿ ಯಾವಾಗ ರಿಲೀಸ್ ಮಾಡ್ತಾರಾ, ಏನ್ ಕತೆ, ಡೈರಿಯಲ್ಲಿ ಏನೆಲ್ಲ ಉಲ್ಲೇಖ ಇದೆಯಂತೆ? ಈಗ ಕಾಂಗ್ರೆಸ್ ವಕ್ತಾರ ರಣದೀಪ್ ಸುರ್ಜೇವಾಲಾ ಅವರು ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾತನಾಡಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಯಡಿಯೂರಪ್ಪ ಅವರ ಪಕ್ಷದ ಹೈಕಮಾಂಡ್ಗೆ 1,500 ಕೋಟಿ ರೂಪಾಯಿಗಳನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ಮತ್ತು ಅವರು ಈಗ ಈ ಸಂಬಂಧಪಟ್ಟಂತೆ ಐಟಿ ಇಲಾಖೆಗೆ ಸಂಬಂಧಪಟ್ಟಂತ ಕೆಲವು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಒಂದಂಶ ಗಮನಿಸಬೇಕು, ಅವರು ನೇರವಾಗಿ ಐಟಿ ಇಲಾಖೆ ವತಿಯಿಂದ ಇಲಾಖೆಯ ದಾಖಲೆಗಳನ್ನ ಬಿಡುಗಡೆಗೊಳಿಸುವ ಬದಲಾಗಿ ಅದನ್ನ ಉಲ್ಲೇಖಿಸಿ ವರದಿ ಮಾಡಿದಂತಹ ಒಂದು ಪ್ರಮುಖ ಪತ್ರಿಕೆ, ರಾಷ್ಟ್ರೀಯ ಪತ್ರಿಕೆಯ ವರದಿಯನ್ನ ಉಲ್ಲೇಖಿಸಿ ಅವರು ಮಾತನಾಡಿದರೆ, ಜೊತೆಗೆ ಆರೋಪವನ್ನ ಮಾಡಿದ್ದಾರೆ. ಹಿಂದೆ ಕಾಂಗ್ರೆಸ್ ಮೇಲೆ ಬಿಜೆಪಿ ನಾಯಕರು ಈ ಡೈರಿ ಅಸ್ತ್ರವನ್ನ ಬಳಸಿದ್ರು. ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಅವರು ಬಳಸಿದಂತಹ ಡೈರಿ ವಿಷಯವನ್ನೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿದ್ರು
ಬಿಜೆಪಿಯ ನಾಯಕರು. ಈಗ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಅದೇ ಡೈರಿ ಅಸ್ತ್ರವನ್ನ ಬಿಜೆಪಿಯ ಮೇಲೆ ಪ್ರಯೋಗಿಸ್ತಾ ಇದೆ ಕಾಂಗ್ರೆಸ್. ಈಗ ನಾನಾಗ್ಲೇ ಹೇಳಿದಂತೆ ಕ್ಯಾರವಾನ್ ಪತ್ರಕ್ಕೆ ಮಾಡಿರುವಂತಹ ವರದಿಯನ್ನ ಉಲ್ಲೇಖಿಸಿ ಅದರಲ್ಲಿ 1500 ಕೋಟಿ ರೂಪಾಯಿಗಳನ್ನ ಯಡಿಯೂರಪ್ಪ ಅವರ ಬಿಜೆಪಿ ಹೈಕಮಾಂಡ್ಗೆ ನೀಡಿದ್ದಾರೆ ಅನ್ನುವಂತ ಮಾಹಿತಿಗಳನ್ನ ಈಗ ಹೇಳ್ತಿದ್ದಾರೆ. ಈ ಸಂಬಂಧಪಟ್ಟಂತೆ ಇನ್ನಷ್ಟು ಅಂದ್ರೆ ಈಗ ನ್ಯೂಸ್ 18 ಜೊತೆ ಮಾತಾಡಿದಂತ ಸಿದ್ದರಾಮಯ್ಯ ಕೂಡ ಇದನ್ನ ಇನ್ನಷ್ಟು ನಾನು ವಿವರವಾಗಿ ಹೇಳ್ತೀನಿ ಅನ್ನುವಂತ ಮಾಹಿತಿಯನ್ನು ಅಷ್ಟೇ ಹೇಳಿದ್ದಾರೆ. ಸೊ ಹಾಗಾಗಿ ಬಹುಶಃ ಕಾಂಗ್ರೆಸ್ ನಾಯಕರು ಈ ಡೈರಿ ವಿಷಯವನ್ನ ದೊಡ್ಡದನ್ನಾಗಿ ಮಾಡುವಂತಹ ಮತ್ತು ಪ್ರಮುಖವಾಗಿ ಚರ್ಚೆಯ ಮುನ್ನೆಲೆಗೆ ತರುವಂತ ಪ್ರಯತ್ನವನ್ನ ಮಾಡುವ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದ್ದಾವೆ. ಯಾಕಂದ್ರೆ ಈಗ ಚುನಾವಣೆಯ ಸಂದರ್ಭ ಆಗಿರೋದ್ರಿಂದ ಸಹಜವಾಗಿ ಇದೊಂದು ಅಸ್ತ್ರವಾಗಿ ಕಾಂಗ್ರೆಸ್ಗೆ ಸಿಕ್ಕಂತಾಗಿದೆ. ಶಮಿತಾ, ಓಕೆ, ಥ್ಯಾಂಕ್ ಯು ಧರಣೇಶ್ ತಮ್ಮ ಇನ್ಫಾರ್ಮೇಶನ್ಗೆ.